ನಾಗೇಂದ್ರ ದಿಢೀರ್ ರಾಜೀನಾಮೆಗೆ ಮುಂದಾಗಿರೋದಕ್ಕೆ. ಒಂದು ರಾಜೀನಾಮೆ ಬಿಜೆಪಿ ಜೆಡಿಎಸ್ಗೆ ಆರಂಭದಲ್ಲೇ ತಕ್ಕ ತಿರುಗೇಟು. ಒಂದೇ ಏಟಿಗೆ 2 ಹಕ್ಕಿ ಹೊಡೆಯುತ್ತಾ ಕಾಂಗ್ರೆಸ್. ನಮಸ್ಕಾರ ವೀಕ್ಷಕರೇ. ಕರ್ನಾಟಕ ರಾಜಕಾರಣದಲ್ಲಿ ಮುಗಿತು ಅಂತ ಅಂದ್ಕೊಂಡಿದ್ದ ಆ ಒಂದು ಕತೆಗೆ ಈಗ ಅಸಲಿ ಕ್ಲೈಮ್ಯಾಕ್ಸ್ ಶುರುವಾದಂತಾಗಿದೆ. ಹಾಗಾದ್ರೆ ಬಿ ನಾಗೇಂದ್ರ ಅವರ ರಾಜೀನಾಮೆ ಹಿಂದಿರೋ ಕಾಂಗ್ರೆಸ್ನ ಅಸಲಿ ಮಾಸ್ಟರ್ ಪ್ಲಾನ್ ಏನು? ಇದು ಬಿಜೆಪಿ ಮತ್ತು ಜೆಡಿಎಸ್ಗೆ ಕಾಂಗ್ರೆಸ್ ಕೊಟ್ಟ ತಕ್ಕ ತಿರುಗೇಟ, ಅಥವಾ ವಿಪಕ್ಷಗಳ ಒತ್ತಡಕ್ಕೆ ಮಣಿದು ಅನಿವಾರ್ಯವಾಗಿ ಮಾಡಿದ ತ್ಯಾಗನ? ಒಂದೇ ಏಟಿಗೆ ಅದೇಗೆ ಕಾಂಗ್ರೆಸ್ 2 ಹಕ್ಕಿ ಹೊಡೆಯೋ ಪ್ಲಾನ್ ಮಾಡಿದೆ? ಈ ಎಲ್ಲಾ ಕುತೂಹಲಕಾರಿ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಎಳೆಯಾಗಿ ಉತ್ತರ ಕೊಡ್ತೀವಿ ನೋಡಿ. ಕರ್ನಾಟಕ ರಾಜಕಾರಣದಲ್ಲಿ ಮುಗಿತು ಅಂತ ಅಂದ್ಕೊಂಡಿದ್ದ ಕತೆ ಈಗ ತಾನೇ ನಿಜವಾದ ಕ್ಲೈಮ್ಯಾಕ್ಸ್ ತಲುಪಿದ ಹಾಗಾಗಿದೆ. ಹೌದು ವೀಕ್ಷಕರೇ, ಕಳೆದ ಕೆಲವು ದಿನಗಳಿಂದ ಸ್ಯಾಂಡಲ್ವುಡ್ ನಿಂದ ಹಿಡಿದು ರಾಜಧಾನಿ ಬೆಂಗಳೂರಿನ ವಿಧಾನಸೌಧದವರೆಗೆ ಒಂದು ಸುದ್ದಿ ಸಖತ್ ಸೌಂಡ್ ಮಾಡ್ತಿದೆ. ಅದೇ ನಾಗೇಂದ್ರ ಅವರ ದಿಢೀರ್ ರಾಜೀನಾಮೆ ನಿರ್ಧಾರ. ಅಷ್ಟಕ್ಕೂ ನಾಗೇಂದ್ರ ಅವರು ಇದ್ದಕ್ಕಿದ್ದಂತೆ ರಾಜೀನಾಮೆ ಕೊಡೋಕೆ ಮುಂದಾಗಿದ್ದಾದ್ರು ಯಾಕೆ? ಇದರ ಹಿಂದೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಇದೆಯಾ, ಅಥವಾ ಬಿಜೆಪಿ ಮತ್ತು ಜೆಡಿಎಸ್ನ ವಿಪಕ್ಷಗಳ ಮೈತ್ರಿಗೆ ಕಾಂಗ್ರೆಸ್ ಕೊಟ್ಟಿದ್ದು ತಕ್ಕ ತಿರುಗೇಟ? ಈ ಒಂದೇ ಒಂದು ರಾಜೀನಾಮೆ ಕರ್ನಾಟಕ ರಾಜಕೀಯದಲ್ಲಿ ಯಾವ ರೀತಿಯ ಹೊಸ ಸಂಚಲನ ಸೃಷ್ಟಿ ಮಾಡಲಿದೆ ಗೊತ್ತಾ? ಬನ್ನಿ, ಇವತ್ತಿನ ಈ ಕಂಪ್ಲೀಟ್ ಎಪಿಸೋಡ್ ನಲ್ಲಿ ಈ ರಾಜಕೀಯ ಲೆಕ್ಕಾಚಾರದ ಹಿಂದಿರೋ ಕಂಪ್ಲೀಟ್ ಇನ್ಸೈಡ್ ಸ್ಟೋರಿಯನ್ನ ಎಳೆಯಾಗಿ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋಗಳ ಅಪ್ಡೇಟ್ ನಿಮ್ಮನ್ನ ತಲುಪುತ್ತದೆ. ಸ್ನೇಹಿತರೆ, ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರೋದು ಈ ರಾಜೀನಾಮೆಯ ಹಿನ್ನೆಲೆ. ರಾಜ್ಯ ರಾಜಕೀಯದಲ್ಲಿ ಸಣ್ಣ ಬಿರುಗಾಳಿ ಎದ್ದ ತಕ್ಷಣವೇ ರಾಜೀನಾಮೆ ನಿರ್ಧಾರಗಳು ಹೊರಬೀಳೋದು ಹೊಸದೇನೂ ಅಲ್ಲ. ಆದ್ರೆ ನಾಗೇಂದ್ರ ಅವರ ವಿಷಯಕ್ಕೆ ಬಂದಾಗ ಈ ಟೈಮಿಂಗ್ ಇದೆಯಲ್ಲ, ಅದು ತುಂಬಾನೇ ಇಂಪಾರ್ಟೆಂಟ್. ಸರ್ಕಾರದ ಮೇಲಿದ್ದ ಕೆಲವು ಗಂಭೀರ ಆರೋಪಗಳು, ನಿಗಮ ಮಂಡಳಿಯ ಹಗರಣದ ಚರ್ಚೆಗಳು ಮತ್ತು ವಿರೋಧ ಪಕ್ಷಗಳು ಸತತವಾಗಿ ನಡೆಸುತ್ತಿದ್ದ ಹೋರಾಟ ಕಾಂಗ್ರೆಸ್ಗೆ ಸಣ್ಣ ಮಟ್ಟದ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿತ್ತು. ಅದ್ಯಾವಾಗ ವಿಪಕ್ಷಗಳು ಸರ್ಕಾರದ ತೇಜೋವಧಿಗೆ ಇದನ್ನೇ ಪ್ರಮುಖ ಅಸ್ತ್ರವನ್ನಾಗಿ ಮಾಡಿಕೊಂಡು ಆಗ ಹೈಕಮಾಂಡ್ ಮತ್ತು ರಾಜ್ಯ ನಾಯಕತ್ವ ಒಂದಿಷ್ಟು ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂತು. ನಾಗೇಂದ್ರ ಅವರು ಸ್ವತಃ ರಾಜೀನಾಮೆ ನಿರ್ಧಾರಕ್ಕೆ ಬರೋದಕ್ಕೆ ಕೆಲವು ಮುಖ್ಯ ಕಾರಣಗಳಿವೆ. ಅವೇನು ಅಂತ ನೋಡೋದಾದ್ರೆ, ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಬರಬಾರದು ಅನ್ನೋದು ಮೊದಲ ಆದ್ಯತೆ. ಎರಡನೆಯದ್ದು, ಯಾವುದೇ ತನಿಖೆ ನಡೆದ್ರೂ ಸ್ಥಾನದಲ್ಲಿದ್ದುಕೊಂಡು ಪ್ರಭಾವ ಬೀರಿದ್ರು ಎಂಬ ಆರೋಪ ಬರಬಾರದು ಅನ್ನೋ ರಾಜಕೀಯ ತಂತ್ರ. ಮೂರನೆಯದ್ದು, ವಿಪಕ್ಷಗಳಿಗೆ ದಿನನಿತ್ಯ ಅಧಿವೇಶನದಲ್ಲಿ ಅಥವಾ ಬೀದಿ ಹೋರಾಟದಲ್ಲಿ ವಿಷಯ ಸಿಗದಂತೆ ಮಾಡೋದು. ಇನ್ನ ಈಗ ಅಸಲಿ ವಿಚಾರಕ್ಕೆ ಬರೋಣ. ಕಾಂಗ್ರೆಸ್ ಸುಮ್ಮನೆ ಯಾವುದೇ ನಡೆಯನ್ನು ಇಡಲ್ಲ. ಈ ರಾಜೀನಾಮೆ ಹಿಂದೆಯೂ ಒಂದು ದೊಡ್ಡ ಲೆಕ್ಕಾಚಾರ ಇದೆ. ಒಂದು ರಾಜೀನಾಮೆ ಹಲವು ಲಾಭ ಅನ್ನೋ ರಣತಂತ್ರ ಇಲ್ಲಿದೆ. ಕಾಂಗ್ರೆಸ್ನ ಆ ಲೆಕ್ಕಾಚಾರವನ್ನ 3 ಮುಖ್ಯ ವಿಭಾಗಗಳಾಗಿ ನೋಡಬಹುದು. ನಂಬರ್ 1, ಡ್ಯಾಮೇಜ್ ಕಂಟ್ರೋಲ್. ಆಡಳಿತ ಪಕ್ಷಕ್ಕೆ ಆರೋಪಗಳು ಬಂದಾಗ ಅದನ್ನ ಎಳೆದಾಡಿದಷ್ಟು ವಿಪಕ್ಷಗಳಿಗೆ ಅನುಕೂಲ. ತಕ್ಷಣವೇ ರಾಜೀನಾಮೆ ಪಡೆದುಕೊಳ್ಳೋದ್ರಿಂದ ನಾವು ಭ್ರಷ್ಟಾಚಾರ ಅಥವಾ ಅಕ್ರಮದ ವಿಷಯದಲ್ಲಿ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇವೆ ಎಂಬ ಸಂದೇಶವನ್ನ ಜನರಿಗೆ ರವಾನಿಸಿದಂತಾಗುತ್ತೆ. ನಂಬರ್ 2, ನೈತಿಕ ಅಸ್ತ್ರ. ರಾಜೀನಾಮೆ ಕೊಡಿಸುವ ಮೂಲಕ ಕಾಂಗ್ರೆಸ್ ನೈತಿಕತೆಯ ಮಾತುಗಳನ್ನಾಡಲು ದಾರಿ ಮಾಡಿಕೊಂಡಿದೆ. ನೋಡಿ, ನಮ್ಮ ಸರ್ಕಾರದ ಮೇಲೆ ಆರೋಪ ಬಂದ ತಕ್ಷಣ ನಾವು ವಿಕೆಟ್ ತೆಗೆದ್ವಿ. ಆದ್ರೆ ಕೇಂದ್ರದಲ್ಲಾಗಲಿ ಅಥವಾ ನಿಮ್ಮ ಹಿಂದಿನ ಆಡಳಿತದಲ್ಲಾಗಲಿ ನೀವು ಹೀಗೆ ಮಾಡಿದ್ರ ಅಂತ ಬಿಜೆಪಿ ಜೆಡಿಎಸ್ ಅನ್ನ ಪ್ರಶ್ನಿಸೋಕೆ ಕಾಂಗ್ರೆಸ್ಗೆ ಈಗ ಧೈರ್ಯ ಸಿಕ್ಕಿದೆ. ನಂಬರ್ 3, ಅಹಿಂದ ಮತ್ತು ಪ್ರಾದೇಶಿಕ ಅಸಮತೋಲನ. ನಾಗೇಂದ್ರ ಅವರ ರಾಜೀನಾಮೆಯಿಂದ ಆ ಸಮುದಾಯದ ಅಥವಾ ಪ್ರಾದೇಶಿಕ ನಾಯಕತ್ವದ ಮತಬ್ಯಾಂಕ್ ಕೈ ತಪ್ಪಬಾರದು. ಹಾಗಾಗಿ ಈ ನಷ್ಟವನ್ನ ಸರಿದೂಗಿಸಲು ಮುಂದಿನ ದಿನಗಳಲ್ಲಿ ಹೊಸ ತಂತ್ರಗಾರಿಕೆ ಅಥವಾ ಪರ್ಯಾಯ ನಾಯಕತ್ವವನ್ನ ಮುನ್ನೆಲೆಗೆ ತರುವ ಪ್ಲಾನ್ ಕೂಡ ಕಾಂಗ್ರೆಸ್ ಅಂಗಳದಲ್ಲಿದೆ. ಹೌದು ವೀಕ್ಷಕರೇ, ಡ್ಯಾಮೇಜ್ ಕಂಟ್ರೋಲ್ ಮತ್ತು ನೈತಿಕತೆಯ ಅಸ್ತ್ರವನ್ನ ಮುಂದಿಟ್ಟುಕೊಂಡು ರಾಜ್ಯ ಕಾಂಗ್ರೆಸ್ ತನ್ನ ಮೇಲಿದ್ದ ಆರೋಪದ ಕಾವನ್ನ ತಣ್ಣಗಾಗಿಸಲು ಯತ್ನಿಸುತ್ತಿರೋದಂತೂ ನಿಜ. ಆದ್ರೆ ಸದಾ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಲು ಯತ್ನಿಸುತ್ತಿರುವ ಬಿಜೆಪಿ ಮತ್ತು ಜೆಡಿಎಸ್ ನ ಆಟಕ್ಕೆ ರಾಜ್ಯ ಕಾಂಗ್ರೆಸ್ನ ಈ ನಡೆ ಪರ್ಮನೆಂಟ್ ಫುಲ್ ಸ್ಟಾಪ್ ಇಡುತ್ತಾ? ಕಾಂಗ್ರೆಸ್ ಬೀಸಿದ ಈ ತಂತ್ರಕ್ಕೆ ವಿಪಕ್ಷಗಳು ಕಂಗಾಲಾದ್ವಾ, ಅಥವಾ ಅವರ ಮುಂದೆ ಬೇರೆಯದ್ದೇ ಆದ ತಂತ್ರ ಇದೆಯಾ? ಬನ್ನಿ ನೋಡ್ತಾ ಹೋಗೋಣ. ಈಗ ವಿಪಕ್ಷಗಳ ಕೋಟೆಗೆ ಬರೋಣ. ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟ ಈ ವಿಷಯವನ್ನೇ ದೊಡ್ಡ ಅಸ್ತ್ರವನ್ನಾಗಿ ಮಾಡಿಕೊಂಡು ಬೀದಿಗಿಳಿದು ಹೋರಾಟ ಮಾಡಲು ಕಾಯುತ್ತಿತ್ತು. ಸಚಿವ ರಾಜೀನಾಮೆ ನೀಡಲೇಬೇಕು ಅಂತ ಪಟ್ಟು ಹಿಡಿದು ದೊಡ್ಡ ಮಟ್ಟದ ಪ್ರತಿಭಟನೆಗೆ ಪ್ಲಾನ್ ರೆಡಿ ಮಾಡಿಕೊಂಡಿತ್ತು. ಆದ್ರೆ ಕಾಂಗ್ರೆಸ್ ಇಲ್ಲಿ ಮಾಡಿದ್ದೇನು ಗೊತ್ತಾ? ವಿಪಕ್ಷಗಳು ಹೋರಾಟ ತೀವ್ರಗೊಳಿಸಿ ಬೀದಿಯಲ್ಲಿ ರಂಪಾಟ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಮುನ್ನವೇ ರಾಜೀನಾಮೆ ಪಡೆದು ಬಿಟ್ರು. ಇದರಿಂದ ಏನಾಯ್ತು? ಬಿಜೆಪಿ ಜೆಡಿಎಸ್ ಕೈಯಲ್ಲಿದ್ದ ಮುಖ್ಯ ಹೋರಾಟದ ವಿಷಯವೇ ಈಗ ಇಲ್ಲದಂತಾಗಿದೆ. ನಾವು ಹೋರಾಟ ಮಾಡಿ ರಾಜೀನಾಮೆ ಕೊಡಿಸಿದ್ವಿ ಅಂತ ವಿಪಕ್ಷಗಳು ಹೇಳಿಕೊಳ್ಳಬಹುದು. ಯಾಕಂದ್ರೆ ಕಾಂಗ್ರೆಸ್ ಇದನ್ನ ತನ್ನ ಸ್ವಯಂ ಪ್ರೇರಿತ ನೈತಿಕ ನಿರ್ಧಾರ ಅಂತ ಬಿಂಬಿಸುತ್ತಿದೆ. ಈಗ ಚರ್ಚೆ ಹಗರಣ ನಡೀತಾ ಅನ್ನೋದಕ್ಕಿಂತ ಕಾಂಗ್ರೆಸ್ ತಕ್ಷಣ ಕ್ರಮ ಕೈಗೊಳ್ತು ಅನ್ನೋದರ ಕಡೆಗೆ ತಿರುಗಿದೆ. ಹಾಗಾದ್ರೆ ನಾಗೇಂದ್ರ ಅವರ ರಾಜೀನಾಮೆಯಿಂದ ಎಲ್ಲವೂ ಶಾಂತವಾಯ್ತಾ?
ಖಂಡಿತ ಇಲ್ಲ ಸ್ನೇಹಿತರೆ. ರಾಜಕೀಯದಲ್ಲಿ ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ತೆರೆಯುತ್ತೆ. ಈಗ ನಾಗೇಂದ್ರ ಅವರ ಖಾಲಿ ಸ್ಥಾನಕ್ಕೆ ಯಾರು ಬರ್ತಾರೆ, ಬಳ್ಳಾರಿ ಅಥವಾ ಕಲ್ಯಾಣ ಕರ್ನಾಟಕ ಭಾಗದ ಯಾವ ನಾಯಕನಿಗೆ ಈ ಅವಕಾಶ ಸಿಗುತ್ತೆ ಅನ್ನೋ ಕುತೂಹಲ ಶುರುವಾಗುತ್ತೆ. ರಾಜೀನಾಮೆ ಸಲ್ಲಿಕೆಯಾದ ತಕ್ಷಣ ಕೇಸ್ ಮುಗಿಯಲ್ಲ. SIT ಅಥವಾ ED ತನಿಖೆ ಯಾವ ಹಂತಕ್ಕೆ ತಲುಪುತ್ತೆ, ತನಿಖೆಯಲ್ಲಿ ನಾಗೇಂದ್ರ ಅವರಿಗೆ ಕ್ಲೀನ್ ಚಿಟ್ ಸಿಗುತ್ತಾ ಇಲ್ವಾ ಅನ್ನೋದು ಮುಂದಿನ ಘಟ್ಟ. ಇತ್ತ ಬಿಜೆಪಿ JDS ಸುಮ್ಮನೆ ಕೂರಲ್ಲ. ರಾಜೀನಾಮೆಯೊಂದೇ ಸಾಲದು, ಪ್ರಕರಣದ ಸಂಪೂರ್ಣ ಸತ್ಯಾಂಶ ಹೊರಬರಬೇಕು. ಮುಖ್ಯಮಂತ್ರಿಗಳ ಅಥವಾ ಇತರೆ ಪ್ರಭಾವಿಗಳ ಪಾತ್ರವೂ ಇದೆಯಾ ಅಂತ ಮುಂದಿನ ದಾಳಿ ಇಡಲು ಪ್ಲಾನ್ ಮಾಡ್ತಿವೆ. ಸ್ನೇಹಿತರೆ, ರಾಜಕೀಯ ವಿಶ್ಲೇಷಕರ ಪ್ರಕಾರ ಈ ಒಂದು ರಾಜೀನಾಮೆ ಕೇವಲ ರಾಜಕಾರಣಿಗಳ ನಡುವಿನ ಗೇಮ್ ಅಷ್ಟೇ ಅಲ್ಲ, ಸಾರ್ವಜನಿಕರ ಮೇಲೂ ಇದು ಸಾಕಷ್ಟು ಪ್ರಭಾವ ಬೀರಿದೆ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ಬಂದ ವರದಿಗಳು ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋ ಚರ್ಚೆಗಳನ್ನ ಗಮನಿಸಿದ್ರೆ ಜನರ ಪರ್ಫೆಕ್ಷನ್ ಹೇಗಿದೆ ಗೊತ್ತಾ? ಸಾಧಾರಣವಾಗಿ ಸರ್ಕಾರಗಳು ಆರೋಪ ಬಂದ ತಕ್ಷಣ ಕ್ರಮ ಕೈಗೊಳ್ಳಲು ಹಿಂದೆಟ್ಟು ಹಾಕುತ್ತವೆ. ಆದ್ರೆ ವಿಷಯ ಕೈಮೀರಿ ಹೋಗುವ ಮುನ್ನವೇ ನಿರ್ಧಾರ ತಗೊಂಡಿದ್ದು ಒಂದು ವರ್ಗದ ಜನರಿಗೆ ಆಡಳಿತದಲ್ಲಿ ಬಿಗಿ ಇದೆ ಅನ್ನೋ ಭಾವನೆ ತರಿಸಿದೆ. ಇನ್ನೊಂದೆಡೆ ಮಾಧ್ಯಮಗಳು ಈ ರಾಜೀನಾಮೆಯನ್ನ ಕೇವಲ ಪ್ರಕರಣದ ಅಂತ್ಯ ಅಂತ ನೋಡ್ತಿಲ್ಲ. ರಾಜೀನಾಮೆ ಸಿಕ್ತು ಓಕೆ, ಆದ್ರೆ ಸಾರ್ವಜನಿಕರ ಹಣ ವಾಪಸ್ ಬಂತ, ತನಿಖೆಯಲ್ಲಿ ಸತ್ಯ ಹೊರಬಂತ ಅನ್ನೋ ಪ್ರಶ್ನೆಗಳನ್ನ ಸತತವಾಗಿ ಎತ್ತುತ್ತವೆ. ಈ ವಿಚಾರದಲ್ಲಿ ಕಾಂಗ್ರೆಸ್ ತನ್ನ ಪಾರ್ಟಿ ಇಮೇಜ್ ಅನ್ನ ಕಾಪಾಡಿಕೊಳ್ಳಲು ಯಶಸ್ವಿಯಾಗಿದೆಯಾ ಅಥವಾ ವಿಪಕ್ಷಗಳ ಟಾರ್ಗೆಟ್ಗೆ ಸಿಲುಕಿ ಅನಿವಾರ್ಯವಾಗಿ ಹೆಜ್ಜೆ ಹಿಂದಿಟ್ಟಿದೆಯಾ ಅನ್ನೋದು ದಿನ ಕಳೆದಂತೆ ಸ್ಪಷ್ಟವಾಗಲಿದೆ. ಇಲ್ಲಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಂದ್ರೆ ನಾಗೇಂದ್ರ ಅವರ ಬೆಂಬಲಿಗರು ಮತ್ತು ಸ್ಥಳೀಯ ನಾಯಕರ ರಿಯಾಕ್ಷನ್. ಬಳ್ಳಾರಿ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾಗೇಂದ್ರ ಅವರಿಗೆ ತಮ್ಮದೇ ಆದ ಶಕ್ತಿ ಮತ್ತು ಜನಪ್ರಿಯತೆ ಇದೆ. ಈ ದಿಢೀರ್ ನಿರ್ಧಾರದಿಂದ ಅವರ ಬೆಂಬಲಿಗರಲ್ಲಿ ಒಂದಷ್ಟು ಅಸಮಾಧಾನ ಮೂಡಿರೋದು ಸುಳ್ಳಲ್ಲ. ನಮ್ಮ ನಾಯಕನಿಗೆ ಅನ್ಯಾಯವಾಗಿದೆ, ತನಿಖೆಯಲ್ಲಿ ಸತ್ಯ ಹೊರಬಂದು ಅವರು ಮತ್ತೆ ಮಂತ್ರಿಯಾಗಲಿದ್ದಾರೆ ಅಂತ ಅವರ ಬೆಂಬಲಿಗರು ಗಟ್ಟಿಯಾಗಿ ನಂಬಿದ್ದಾರೆ. ಹಾಗಾಗಿ ಈಗ ಕಾಂಗ್ರೆಸ್ ಮುಂದಿರೋ ದೊಡ್ಡ ಸವಾಲುಗಳೇನೆಂದ್ರೆ ತಳಮಟ್ಟದ ಕಾರ್ಯಕರ್ತರಲ್ಲಿ ನಿರಾಶೆ ಆವರಿಸದಂತೆ ನೋಡಿಕೊಳ್ಳೋದು, ಆ ಭಾಗದ ಜನರ ಪ್ರಾತಿನಿಧ್ಯಕ್ಕೆ ಧಕ್ಕೆಯಾಗದಂತೆ ತಕ್ಷಣವೇ ಪರ್ಯಾಯ ವ್ಯವಸ್ಥೆ ಮಾಡುವುದು, ಜೊತೆಗೆ ತನಿಖೆ ಸಂಪೂರ್ಣ ಪಾರದರ್ಶಕವಾಗಿ ನಡೆಯುವಂತೆ ನೋಡಿಕೊಂಡು ರಾಜಕೀಯ ದುರುದ್ದೇಶದ ಆರೋಪಗಳಿಂದ ದೂರ ಉಳಿಯುವುದು. ಒಟ್ಟಿನಲ್ಲಿ ಈ ಒಂದು ರಾಜೀನಾಮೆ ಕೇವಲ ಒಬ್ಬ ಸಚಿವರ ನಿರ್ಗಮನವಲ್ಲ, ಇದು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜಕೀಯದ ದಿಕ್ಸೂಚಿಯನ್ನೇ ಬದಲಾಯಿಸಬಲ್ಲ ಒಂದು ಬಿಗ್ ಟರ್ನಿಂಗ್ ಪಾಯಿಂಟ್. ರಾಜಕೀಯದಲ್ಲಿ ಒಂದು ಬಾಗಿಲು ಮುಚ್ಚಿದ್ರೆ ಇನ್ನೊಂದು ಬಾಗಿಲು ಓಪನ್ ಆಗುತ್ತೆ ಅನ್ನೋ ಮಾತಿದೆ. ಅದು ರಾಜ್ಯ ಕಾಂಗ್ರೆಸ್ ನಲ್ಲಿ ಅಕ್ಷರಶಃ ನಿಜವಾದಂತಿದೆ. ನಾಗೇಂದ್ರ ಅವರಿಂದ ತೆರವಾದ ಆ ಒಂದು ಸ್ಥಾನವನ್ನ ಭರ್ತಿ ಮಾಡಲು ಮತ್ತು ಬಳ್ಳಾರಿ ಭಾಗದ ಸಮುದಾಯದ ಅಸಮಾಧಾನವನ್ನ ಶಮನ ಮಾಡಲು ಕಾಂಗ್ರೆಸ್ ಬಳಿ ಒಂದು ಮಾಸ್ಟರ್ ಪ್ಲಾನ್ ಇದೆ. ಹಾಗಾದ್ರೆ ನಾಗೇಂದ್ರ ಅವರ ಜಾಗಕ್ಕೆ ಬರೋ ಆ ಪ್ರಭಾವಿ ನಾಯಕಿ ಯಾರು? ಆ ಒಂದು ನಡೆಯಿಂದ ಕಾಂಗ್ರೆಸ್ಗೆ ಸಿಗೋ 3 ದೊಡ್ಡ ಲಾಭಗಳೇನ್ ಗೊತ್ತಾ? ನಿಮ್ಗೆ ಗೊತ್ತಿರ್ಲಿ, ಕರ್ನಾಟಕ ರಾಜಕೀಯದಲ್ಲಿ ಈಗ ಬರೀ ಕೌತುಕ ಸೃಷ್ಟಿಯಾಗಿದೆ. ಬಿಜೆಪಿ JDS ಪಾದಯಾತ್ರೆ, ವಾಲ್ಮೀಕಿ ಸಮುದಾಯದ ನಾಯಕರ ರಾಜೀನಾಮೆ ಚರ್ಚೆ, ಮತ್ತೊಂದೆಡೆ ಕಾಂಗ್ರೆಸ್ನ ಹೈಡ್ರಾಮಾ, ಇದೆಲ್ಲವೂ ರಾಜ್ಯ ರಾಜಕೀಯವನ್ನ ತೀವ್ರ ಕುತೂಹಲಕ್ಕೆ ತಳ್ಳಿದೆ. ಬಳ್ಳಾರಿಯಲ್ಲಿ ಗಟ್ಟಿ ನೆಲೆ ಹೊಂದಿದ್ದ ಕಾಂಗ್ರೆಸ್ಗೆ ಈಗ ನಾಗೇಂದ್ರ ಅವರ ಪ್ರಕರಣ ದೊಡ್ಡ ತಲೆನೋವಾಗಿದೆ. ಉತ್ತರ ಕರ್ನಾಟಕದಲ್ಲಿ ST ಮತ ಬ್ಯಾಂಕ್ ಕೈ ತಪ್ಪದಂತೆ ನೋಡಿಕೊಳ್ಳಲು ಬಿಜೆಪಿ B ಶ್ರೀರಾಮುಲು ಅವರನ್ನೇ ಮುಂಚೂಣಿಯಲ್ಲಿ ನಿಲ್ಲಿಸಿ ರಾಯಚೂರಿನಿಂದ ಬಳ್ಳಾರಿಯ ಬೃಹತ್ ಪಾದಯಾತ್ರೆಗೆ ಸ್ಕೆಚ್ ಹಾಕಿದೆ. ಆದ್ರೆ ಕಾಂಗ್ರೆಸ್ ಕೂಡ ಸುಮ್ಮನೆ ಕೂತಿಲ್ಲ. ಒಂದು ವೇಳೆ ನಾಗೇಂದ್ರ ರಾಜೀನಾಮೆ ಕೊಟ್ರೆ ಆ ಖಾಲಿ ಜಾಗಕ್ಕೆ ಸಂಡೂರು ಶಾಸಕಿ ಅನ್ನಪೂರ್ಣ ತುಕಾರಾಂ ಅವರನ್ನು ತರಲು ಕೈಪಡೆ ಮಾಸ್ಟರ್ ಪ್ಲಾನ್ ರೂಪಿಸಿದೆ. ಬಳ್ಳಾರಿ ಸಂಸದ E ತುಕಾರಾಂ ಅವರ ಪತ್ನಿಯಾಗಿರುವ ಅನ್ನಪೂರ್ಣ ಅವರಿಗೆ ಹೈಕಮಾಂಡ್ ನಿಂದಲೂ ಬೆಂಬಲವಿದೆ. ಈ ಒಂದೇ ಮಾಸ್ಟರ್ ಪ್ಲಾನ್ ನಿಂದ ಕಾಂಗ್ರೆಸ್ಗೆ 3 ಪ್ರಮುಖ ಲಾಭಗಳಿವೆ. ಅವೇನು ಅಂತ ನೋಡೋದಾದ್ರೆ, ನಾಗೇಂದ್ರ ನಿರ್ಗಮಿಸಿದ್ರು ವಾಲ್ಮೀಕಿ ಸಮುದಾಯಕ್ಕೆ ಮಂತ್ರಿಗಿರಿ ಸಿಕ್ಕಂತಾಗಿ ಸಮುದಾಯದ ಅಸಮಾಧಾನ ಶಮನವಾಗುತ್ತದೆ. ಜೊತೆಗೆ ಸಂಪುಟದಲ್ಲಿ ಅಗತ್ಯವಿದ್ದ ಮಹಿಳಾ ಪ್ರಾತಿನಿಧ್ಯವು ಒಂದೇ ಏಟಿಗೆ ಪೂರ್ಣಗೊಳ್ಳುತ್ತೆ. ಮತ್ತೊಂದು ಕಡೆ ನಾಗೇಂದ್ರ ಅವರ ಸ್ಥಾನವನ್ನ ಬಳ್ಳಾರಿ ಅವರಿಗೆ ನೀಡಿದಂತಾಗಿ ಸ್ಥಳೀಯ ರಾಜಕೀಯ ಸಮತೋಲನ ಕಾಯ್ದುಕೊಳ್ಳಬಹುದು. ಅನ್ನಪೂರ್ಣ ಅವರ ಸೇರ್ಪಡೆಯಿಂದ ಸಂಪುಟದಲ್ಲಿದ್ದ ಮತ್ತೊಂದು ಖಾಲಿ ಸೀಟು ಮುಕ್ತವಾಗಿ ಉಳಿಯುತ್ತದೆ. ಅದಕ್ಕೆ ಸಿದ್ದರಾಮಯ್ಯ ಅವರ ತೀವ್ರ ಬೆಂಬಲ ಹೊಂದಿರುವ ಬ್ಯಾಡಗಿ ಶಾಸಕ ಬಸವರಾಜ ಶಿವಣ್ಣನವರವರಿಗೆ ದಾರಿ ಸುಗಮವಾಗಲಿದೆ. ಇದರಿಂದ OBC ಕುರುಬ ಸಮುದಾಯಕ್ಕೂ ಹಾಗೂ ಉತ್ತರ ಕರ್ನಾಟಕಕ್ಕೂ ಸೂಕ್ತ ಪ್ರಾತಿನಿಧ್ಯ ಸಿಕ್ಕಂತಾಗುತ್ತದೆ. ಇತ್ತ ಬೆಂಗಳೂರಿನ ಪ್ರಭಾವಿ ನಾಯಕ ಲೇಔಟ್ ಕೃಷ್ಣಪ್ಪ ಅವರಿಗೂ ಮಂತ್ರಿಗಿರಿ ನೀಡಬೇಕು ಎಂಬ ತೀವ್ರ ಒತ್ತಡವಿದೆ. ಇದಕ್ಕಾಗಿ ಶಾಸಕ HC ಬಾಲಕೃಷ್ಣ ಅವರಿಂದ ತಾತ್ಕಾಲಿಕವಾಗಿ ರಾಜೀನಾಮೆ ಕೊಡಿಸಿ ಆ ಜಾಗವನ್ನ ಲೇಔಟ್ ಕೃಷ್ಣಪ್ಪ ಅವರಿಗೆ ಬಿಟ್ಟು ಕೊಡುವ ಹೊಸ ತಂತ್ರದ ಚರ್ಚೆಯು ಕಾಂಗ್ರೆಸ್ ಅಂಗಳದಲ್ಲಿ ನಡೆದಿದೆ. ಈ ಎಲ್ಲಾ ಆಂತರಿಕ ಲೆಕ್ಕಾಚಾರಗಳು, ಬಣಗಳ ಸಮತೋಲನ ಹಾಗೂ ಹೈಕಮಾಂಡ್ ಒಪ್ಪಿಗೆ ಪಡೆಯಲು CM DK ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಕೇವಲ ಒಬ್ಬ ಸಚಿವರ ರಾಜೀನಾಮೆ ಅಂತ ಕಾಣುವ ಈ ಘಟನೆಯ ಹಿಂದೆ ಯಾವೆಲ್ಲ ರಾಜಕೀಯ ಲೆಕ್ಕಾಚಾರಗಳು, ಜಾತಿಯ ಸಮತೋಲನದ ತಂತ್ರಗಳು ಮತ್ತು ಅಧಿಕಾರದ ಹಗ್ಗ ಜಗ್ಗಾಟ ಅಡಗಿದೆ ಅನ್ನೋದನ್ನ. ಈಗ ಪ್ರಶ್ನೆ ಇರೋದು ಒಂದೇ, ರಾಜ್ಯ ಕಾಂಗ್ರೆಸ್ ಎಣಿದಿರುವ ಈ ಮಾಸ್ಟರ್ ಪ್ಲಾನ್ ಗೆ ಬಿಜೆಪಿ ಮತ್ತು JDS ಅದೇಗೆ ರಿಯಾಕ್ಟ್ ಮಾಡ್ತವೆ ಅನ್ನೋದು, ಮತ್ತು ಕಾಂಗ್ರೆಸ್ ಹೈಕಮಾಂಡ್ ಅದ್ಯಾರಿಗೆ ಸಚಿವ ಸ್ಥಾನದ ಗ್ರೀನ್ ಸಿಗ್ನಲ್ ಕೊಡುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಸ್ಪಷ್ಟವಾಗಲಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ರಾಜೀನಾಮೆ ಮೇಲ್ನೋಟಕ್ಕೆ ಸರಳವಾಗಿ ಕಂಡ್ರು ಅದರ ಹಿಂದೆ ಇಷ್ಟೆಲ್ಲ ರಾಜಕೀಯ ಲೆಕ್ಕಾಚಾರಗಳು, ತಂತ್ರ ಪ್ರತಿತಂತ್ರಗಳು ಹಾಗೂ ಭವಿಷ್ಯದ ಸವಾಲುಗಳು
ಪಾಡಿಗಿವೆ. ಕಾಂಗ್ರೆಸ್ ಮಾಡಿದ ಈ ನಡೆ ನಿಜಕ್ಕೂ ಬಿಜೆಪಿ ಜೆಡಿಎಸ್ಗೆ ಕೊಟ್ಟ ತಕ್ಕ ತಿರುಗೇಟ ಅಥವಾ ವಿಪಕ್ಷಗಳ ಒತ್ತಡಕ್ಕೆ ಮಣಿದು ಮಾಡಿದ ಅನಿವಾರ್ಯ ತ್ಯಾಗನ? ಹಾಗೇನೆ ನಾಗೇಂದ್ರ ಅವರ ಮುಂದಿನ ರಾಜಕೀಯ ನಡೆ ಹೇಗಿರಬಹುದು? ಈ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯವೇನೋ ಮರೆಯದೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ ಮತ್ತು ಇಂತಹದ್ದೇ ಆಳವಾದ ರಾಜಕೀಯ ವಿಶ್ಲೇಷಣೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.